ನಮಸ್ತೆ. ನಾನಿವತ್ತೊಂದು ಮುದ್ರೆ, ಆ ಮುದ್ರೆ ಎಷ್ಟು ನಮ್ಮ ಕಾಲಿಗೆ ಸಂಬಂಧಪಟ್ಟದ್ದು. ಅದರಿಂದಾಗಿ ನಾವು ಕಾಲಿಗೆ ಎಕ್ಸಸೈಸು ಎಷ್ಟು ಸುಲಭ ಮಾಡ್ಬೋದು ಆ ಮುದ್ರೆ ಹಿಡ್ಕೊಂಡು ಅಂತ ನಾನು ಮಾಡಿ ತೋರಿಸ್ತೀನಿ. ನನಗೆ ಈಗ 80 ವರ್ಷ ತುಂಬ್ತಾ ಇದೆ. ನೀವು ಮಾಡಬೇಕಿದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದು ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇದು ಬೆರಳಲ್ಲಿ ಉಂಗುರ ಬೆರಳನ್ನು ಹೆಬ್ಬೆಟ್ಟಿನ ತುದಿಗೆ ತಂದು ಹೆಬ್ಬೆಟ್ಟನ್ನು ಹಗುರವಾಗಿ ಅದರ ಮೇಲೆ ಒತ್ತಿ ಹಿಡಿದು ಹೆಬ್ಬೆಟ್ಟಿನ ಮಧ್ಯಕ್ಕೆ ಮಧ್ಯ ಬೆರಳನ್ನು ತಗೊಂಡು ಬಂದು ಹೀಗೆ ಒತ್ತಿ ಹಿಡಿದು ತೋರು ಬೆರಳನ್ನು ಪಕ್ಕದಲ್ಲಿ ಮಡಚಿ ಇಟ್ಟುಕೊಳ್ಳೋದು. ನಂತರ ಕಿರು ಬೆರಳನ್ನು ಹೆಬ್ಬೆಟ್ಟಿನ ತುದಿ ಇಲ್ಲಿದೆಯಲ್ಲ, ಆ ತುದಿಗೆ ನೋಡಿ ಹೀಗೆ ಹಿಡ್ಕೊಳ್ಳೋದು. ನೋಡಿ ಈ ತುದಿ ಇದೆಯಲ್ಲ, ಅದಕ್ಕೆ ನೋಡಿ ಇನ್ನೊಮ್ಮೆ ಮಾಡಿ ತೋರಿಸ್ತೇನೆ. ಉಂಗುರ ಬೆರಳನ್ನು ಹೆಬ್ಬೆಟ್ಟಿನ ಬುಡಕ್ಕೆ ಸ್ವಲ್ಪ ಒತ್ತು ಹಿಡಿದು ಮಧ್ಯ ಬೆರಳಿಂದ ಅದನ್ನು ಮಧ್ಯದಲ್ಲಿ ತಗೊಂಡು ಬಂದು ಹಿಡಿದು ತೋರು ಬೆರಳನ್ನು ಪಕ್ಕದಲ್ಲಿ ಇಟ್ಟು ಕಿರು ಬೆರಳನ್ನು ಹೆಬ್ಬೆಟ್ಟಿನ ತುದಿಗೆ ಸೋಸಿ ಹಿಡ್ಕೊಂಡಿದ್ದಾಗೆ ಎಕ್ಸಸೈಸು ಹಿಡ್ಕೊಂಡೇ ಇರಬೇಕು. ಎಕ್ಸಸೈಸು ಎಷ್ಟು ಸುಲಭ ಆಗ್ತದೆ ಅಂತ ನಾನು ಮಾಡಿ ತೋರಿಸ್ತೇನೆ ನೋಡಿ. ಕಾಲಿನ 2-3 ಇದನ್ನು ತೋರಿಸ್ತೇನೆ ನೋಡಿ. ಹಿಡ್ಕೊಂಡೇ ಇದ್ದ ಹಾಗೆ ಇದೆ ನೋಡಿ. 90 ಡಿಗ್ರಿ ತಗೊಂಡು ಬಂದು ಒಂದು ಕಾಲು ನಿಧಾನಕ್ಕೆ 1 ಹೀಗೆ 10 ಸಾರಿ ಮಾಡಬೇಕು. ನೆಕ್ಸ್ಟು ಕಾಲನ್ನು ನೋಡಿ ಫುಲ್ಲು ಹೀಗೆ ತರಬೇಕು. ಕೆಳಗೆ ತಗೊಂಡು ಬಂದು ನೋಡಿ, ಇಲ್ಲೂ ಹೀಗೆ ಎಲ್ಲವನ್ನು 5 ಸಾರಿ 10 ಸಾರಿ ಮಾಡೋದು. ಸೈಕ್ಲಿಂಗ್ ಎಷ್ಟು ಸುಲಭ ಆಗ್ತದೆ ಅಂತ. ಇದು ನೀವು 50-100 ಸಾರಿನೂ ಮಾಡ್ಬೋದು. ಹಾಗೆ ಆ್ಯಂಟಿ ಕ್ಲಾಕ್ ವೈಸ್ ಆಮೇಲೆ ತಿರುಗಿಸುವುದು ನೋಡಿ. ಈ ಥರ 20 ಸಾರಿ 2 ಕಾಲನ್ನು ನೋಡಿ ಜೋಡಿಸಿ ಮತ್ತೆ ಸಿಂಗಲ್ ಆಗಿ ನಂತರ ಸೈಡಿಗೆ ನೋಡಿ ಬಂದು ಈ ಥರ ಇದು ಕಾಣೋದಿಲ್ಲ, ಸ್ವಲ್ಪ ಮುಂದಿರಬೇಕು. ನಿಧಾನಕ್ಕೆ ನೋಡಿ. ನಿಧಾನಕ್ಕೆ ಇದ್ದಾರೆ. ಒಂದೊಂದು ಎಕ್ಸಸೈಸ್ ಮಾಡಿದ ಮೇಲೂ ಒಂದು 3 ಉಸಿರಾಟ ಇರಬೇಕು ನೋಡಿ. ಮುದ್ರೆ ಹಿಡ್ಕೊಂಡೇ ಇದ್ದೀನಿ. ಎಷ್ಟು ಸುಲಭದಲ್ಲಿ ನಿಮ್ಮ ಕಾಲಿಗೆ ಸಂಬಂಧಪಟ್ಟ ಯಾವ ಎಕ್ಸಸೈಸು ಮಾಡ್ಬೋದು ನೋಡಿ. ಮಾಡ್ಬೋದು. ಆಮೇಲೆ ನೋಡಿ ಇದು ಮಾಡ್ಬೋದು ಹೀಗೆ.
ಮತ್ತೆ ನೋಡಿ ಹಾಗೆ ನೋಡಿ ಅಗಲಕ್ಕೆ ಹೀಗೆ ನೋಡಿ ಮುದ್ರೆ ಇಟ್ಕೊಂಡ್ರೆ ಅಷ್ಟು ಒಳ್ಳೆಯದಾಗ್ತದೆ, ಸುಲಭದಲ್ಲಿ ಮಾಡ್ಬೋದು. ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.